ಭೂಮಿ ಹಣವನ್ನು ಮರಳಿ ತನಗೆ ವಾಪಸ್ ಮರಳಿ ಕೊಡುವುದಕ್ಕೆ ಬಂದಿದ್ದನ್ನು ನೋಡಿದವರಿಗೆ ಅವಳನ್ನು ನೋಡಿ ಮುಗುಳು ನಗು ಮೂಡಿತು. ಭೂಮಿ, ಆ ಹಣವನ್ನು ನಾನು ನಿನಗೆ ಸಾಲದ ರೂಪದಲ್ಲಿ ಕೊಡಲಿಲ್ಲ. ಹಾಗೆ ಸಾಲದಲ್ಲಿ ಕೊಟ್ಟಿದ್ದರೆ ಈಗ ನಿನ್ನ ಬಳಿ ಇದನ್ನು ತೆಗೆದುಕೊಳ್ಳುತ್ತಿದೆ. ಆದ್ರೆ ಆಗ ನಾನು ನನ್ನ ವಿದ್ಯಾರ್ಥಿನಿ ಎಂದು ನೀಡಿದ್ದು. ನನ್ನ ವಿದ್ಯಾರ್ಥಿನಿಗೆ ನಾನು ಕೊಟ್ಟಿದ್ದನ್ನು ನೀನು ಮರಳಿ ನನಗೆ ಕೊಡಲು ಬಂದಿದ್ದೀಯಾ ಎಂದವರು. ಅವಳು ಕೈ ಮುಂದೆ ಚಾಚಿ ಹಸ್ತದಲ್ಲಿ ಹಿಡಿದಿದ್ದ ಹಣವನ್ನು ನೋಡಿದವರು ಅವಳ ಮುಷ್ಟಿಯನ್ನು ಮುದುರಿ, ಈ ಹಣ ನಿನ್ನ ಬಳಿಯೇ ಇರಲಿ, ನಿನ್ನ ಓದಿಗೆ ಉಪಯೋಗವಾಗುತ್ತದೆ ಎಂದರು. ಅದು ಹಂಗಲ್ಲ ಸರ್, ಅಂದು ನೀವು ನಂಗೋಸ್ಕರ ಕೊಟ್ಟಿದ್ರಿ. ಈ ಹಣ ನಂಗೆ ಉಪಯೋಗ ಆದಂಗೆ ಇನ್ನೊಂದು ಯಾವುದೋ ಕೆಲ್ಸಕ್ಕೆ ಉಪಯೋಗವಾಯ್ತದೆ ಎಂದಳು. ಇದರ ಅಗತ್ಯ ನನಗಿಂತ ಈಗ ನಿನಗೆ ಹೆಚ್ಚಿದೆ ಭೂಮಿ. ಇದರಲ್ಲಿ ನೀನು ಓದಿಗೆ ಸಂಬಂಧಪಟ್ಟ ಏನಾದ್ರೂ ವಸ್ತುಗಳನ್ನು ತೆಗೆದುಕೊಳ್ಳಬಹುದು, ಆಗಬೇಕಾಗುತ್ತದೆ. ಇದು ನಿನ್ನ ಬಳಿಯೇ ಇರಲಿ, ಇಟ್ಟುಕೋ ಎಂದು ಅವಳಿಂದ ಹಣವನ್ನು ನಿರಾಕರಿಸಿ ಬಿಟ್ಟರು. ಹಣವನ್ನು ಮುಷ್ಟಿಯಲ್ಲಿ ಹಿಡಿದವಳು ಹಾಗೆಯೇ ಮರಳಿ ಮನೆಗೆ ಬಂದಳು. ಅಪ್ಪಯ್ಯ, ಶಿವಶಂಕರ್ ಮೇಷ್ಟ್ರು ನನ್ನಿಂದ ಹಣ ತೆಗೆದುಕೊಳ್ಳಲಿಲ್ಲ. ಈ ಹಣ ಮುಂದೆ ನಿಂಗೆ ಉಪಯೋಗವಾಯ್ತದೆ, ನಿನ್ನ ಬಳಿಯೇ ಇರ್ಲಿ ಎಂದು ನಿರಾಕರಿಸಿ ಬಿಟ್ರು ಎಂದಳು. ಅದಕ್ಕೆ ಅವರನ್ನ ದ್ಯಾವ್ರಂತ ಮನುಷ್ಯ ಅನ್ನೋದು ಮಗಳೇ. ಅವರು ಪಿರುತಿಯಿಂದ ಕೊಟ್ಟಿರೋದ್ನ ಬ್ಯಾಡ ಅನ್ಬೇಡ. ನಿನ್ನ ಮೇಷ್ಟ್ರು ಹೇಳ್ದಂಗೆ ಸಾಲೆಯ ಖರ್ಚಿಗೆ ಬೇಕಾಯ್ತದೆ, ಇಟ್ಕೊಳವ ಎಂದರು ಪದ್ದಣ್ಣ. ಆಯ್ತು ಅಪ್ಪಯ್ಯ, ಈ ಹಣನ ನಂತವನ್ನೇ ಇಟ್ಕತೀನಿ ಎಂದಿದ್ದಳು. ಅಂದು ಸೋಮವಾರ. ಭೂಮಿ ಕೂಡ ಶಾಲೆಗೆ ಹೋಗುವವಳಿದ್ದಳು. ಕರ್ಣ ಬೇಗ ತಯಾರಾಗಿ ಭೂಮಿ ಬರುವಿಕೆಗಾಗಿ ಕಾಯುತ್ತಾ ಮನೆಯ ಮುಂದೆ ನಿಂತಿದ್ದನು. ಅವನ ಕಾಯುವಿಕೆಗೆ ಕೊನೆ ಎಂಬಂತೆ ಕೊನೆಗೂ ಭೂಮಿ ಬಂದಿದ್ದಳು. ಆದ್ರೆ ಅವಳು ಬರುವ ಸ್ಥಿತಿಯನ್ನು ನೋಡಿ ಹಾಗೆ ನಿಂತನು. ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದು ಬಂದವಳನ್ನು ನೋಡಿ ತಲೆ ಕೆಚ್ಚಿಕೊಳ್ಳಬೇಕೆನಿಸಿತು ಅವನಿಗೆ. ಮಗುವನ್ನು ತಬ್ಬಿ ಹಿಡಿದು ಬರುವ ಹಾಗೆ ಪುಸ್ತಕಗಳನ್ನು ಎದೆಗೆ ಅವುಚಿ ಹಿಡಿದು ಭಯದಲ್ಲಿ ಬರುತ್ತಿದ್ದವಳನ್ನು ನೋಡಿ ಅವಳ ಬಳಿಗೆ ಓಡಿದವನು, ಭೂಮಿ, ಇದೇನು ಪುಸ್ತಕಗಳನ್ನು ಹೀಗೆ ಬಿಗಿಯಾಗಿ ಹಿಡಿದುಕೊಂಡು ಬಂದಿದೆಯಲ್ಲ, ಬ್ಯಾಗಿಗೆ ಹಾಕಿಕೊಂಡು ಬರ್ಬೇಕಲ್ವಾ ಎಂದನು. ಕಾರಣ, ನಂತವ ಬ್ಯಾಗೂ ಇಲ್ಲ, ಅದಕ್ಕೆ ಪುಸ್ತಕ ಹಂಗೆ ಹಿಡಿದು ಬಂದೆ ಎಂದು ಮುಖ ಇಳಿಬಿಟ್ಟು ಹೇಳಿದಳು. ಅವಳ ಮುಖ ನೋಡಿ ಬೇಸರವಾದವನು, ಭೂಮಿ, ನೀನು ಹೀಗೆ ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗಲು ಚಿಕ್ಕ ಹುಡುಗಿ ಎಂದು ತಿಳಿದಿದ್ದೀಯಾ? ಶಾಲೆಯಲ್ಲಿ ನಿನ್ನನ್ನು ಈ ರೀತಿ ನೋಡಿ ಎಲ್ಲರೂ ಆಡಿಕೊಂಡು ನಗುತ್ತಾರೆ ಅಷ್ಟೇ ಎಂದವನು. ಬಾ ನನ್ನ ಜೊತೆ ಎಂದು ಅವಳ ಕೈ ಹಿಡಿದು ಅವರ ಮನೆ ಒಳಗೆ ಕರೆದುಕೊಂಡು ಹೋಗಿ, ಅಮ್ಮ, ನನ್ನ ಹಳೆಯ ಬ್ಯಾಗ್ ಇತ್ತಲ್ಲ ಅದನ್ನು ಕೊಡು ಎಂದನು. ಭೂಮಿ ಕರ್ಣನ ಜೊತೆ ಮನೆಗೆ ಬಂದದ್ದು ಅಂಜನ ಅವರಿಗೆ ಇಷ್ಟವಾಗಲಿಲ್ಲ. ಅದನ್ನು ಬಾಯಿ ಬಿಟ್ಟು ಹೇಳುವ ಹಾಗೂ ಇಲ್ಲ. ಆದ್ರೆ ಅವರ ಮುಖದಲ್ಲಿನ ಅಸಮಾಧಾನ ಭೂಮಿಗೆ ಎದ್ದು ಕಾಣುತ್ತಿತ್ತು. ಕರ್ಣ, ನಿನ್ನ ಹಳೆ ಬ್ಯಾಗು ಕೂಡ ಅರ್ದು ಹೋಗೈತೆ, ಅದಕ್ಕೆ ಭೂಮಿ ಹೆಂಗೆ ಪುಸ್ತಕ ಆಕಳಕಾಯ್ತದೆ ಎಂದು ಆ ಹರಿದಿರುವ ಬ್ಯಾಗ್ ಅನ್ನು ಕೈಯಲ್ಲಿ ಹಿಡಿದು ಅಂಬುಜ ಹೇಳಿದರೆ, ಬ್ಯಾಡ ಬಿಡು ಕರ್ಣ, ನಾನು ಪುಸ್ತಕವನ್ನು ಹಿಂಗೆ ಇಡ್ಕತೀನಿ ಎಂದಳು. ನೀನು ಸುಮ್ಮನೆ ಇರು ಭೂಮಿ, ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದು ಬಂದರೆ ಅಲ್ಲಿ ನಿನ್ನನ್ನು ನೋಡುವವರು ಏನೇನೆಲ್ಲ ಮಾತಾಡ್ತಾರೆ ಎಂದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಎಂದವನು. ಅಮ್ಮ, ನಿನ್ನ ಬಳಿ ಇರುವ ಬಟ್ಟೆ ಪಿನ್ನನ್ನು ಬ್ಯಾಗಿಗೆ ಹರಿದು ಹೋಗಿರುವ ಜಾಗಕ್ಕೆ ಹಾಕು. ಇವತ್ತೊಂದು ದಿನ ಹೇಗೋ ಪುಸ್ತಕಗಳನ್ನು ಹಾಕಿದ್ರೆ ಸಾಕು, ಮುಂದಿನ ವಾರ ಹೊಸ ಬ್ಯಾಗು ತೆಗೆಸಿಕೊಳ್ಳುತ್ತಾಳೆ ಎಂದವನು ತನ್ನ ತಾಯಿಯ ಕೈಯಿಂದಲೇ ಹರಿದು ಹೋಗಿರುವ ಬ್ಯಾಗಿಗೆ ಪಿನ್ ಹಾಕಿಸಿ ಭೂಮಿ ಕೈಯಲ್ಲಿ ಹಿಡಿದಿರುವ ಪುಸ್ತಕಗಳನ್ನು ಅದರ ಒಳಗೆ ತುಂಬಿಸಿ ಅವಳ ಕೈಗೆ ನೀಡಿದವನು ತನ್ನ ತಾಯಿಗೆ ಹೇಳಿ ಭೂಮಿಯನ್ನು ಸೈಕಲಿನಲ್ಲಿ ಹಿಂಬದಿಯಲ್ಲಿ ಕೂರಿಸಿಕೊಂಡು ಅಲ್ಲಿಂದ ಹೊರಟಿದ್ದನು. ಆ ಮೇಷ್ಟ್ರಿಗೆ ಬುದ್ಧಿ ಇಲ್ಲ. ಈಗ ಇವಳು ಏನೋ ಓದಿ ದಬ್ಬಾಗ್ತಾಳೆ ಅಂತ ಈಗ ಈ ಸ್ಕೂಲ್ಗೆ ಸೇರ್ಸವ್ರೆ. ಇವಳು ಓದಿ ಪಾಸ್ ಆಗೋದನ್ನ ನಾನು ನೋಡ್ತೀನಿ. ಇವಳು ಹೆಂಗಾದ್ರೂ ಹಾಳಾಗೋಗ್ಲಿ, ನಂಗೇನು. ಆದ್ರೆ ಇವಳಿಂದ ನನ್ ಮಗ ಓದ್ನಲ್ಲಿ ಹಿಂದೆ ಉಳಿಬಾರ್ದು ಆಟೆಯ ಎಂದು ಅವರು ಹೋದ ತಲೆ ನೋಡಿಕೊಂಡು ಹೇಳಿಕೊಂಡಿದ್ದಳು ಅಂಬುಜ. ಭೂಮಿಯ ಹಿಂದೆ ಓಡಾಡುತ್ತಾ ಅವಳ ವಿಷಯಕ್ಕೆ ತಲೆ ಕೆಡಿಸಿಕೊಂಡು ಎಲ್ಲಿ ತನ್ನ ಮಗ ಓದಿನಲ್ಲಿ ಹಿಂದೆ ಉಳಿದು ಬಿಡುತ್ತಾನೆ ಎನ್ನುವ ಭಯ ಅವರನ್ನು ಕಾಡುತ್ತಿತ್ತು. ಯಾವುದೇ ಒಬ್ಬ ಮನುಷ್ಯನಲ್ಲಿರುವ ಹಣ, ಆಸ್ತಿ, ಸಂಪತ್ತು ಎಲ್ಲವನ್ನು ಕಸಿದುಕೊಳ್ಳಬಹುದು. ಆದ್ರೆ ಅವನಲ್ಲಿರುವ ಜ್ಞಾನ, ವಿದ್ಯೆಯನ್ನು ಎಂದಿಗೂ ಕಸಿದುಕೊಳ್ಳಲಾಗುವುದಿಲ್ಲ. ಹಾಗೆಯೇ ಭೂಮಿ ಶಾಲೆ ಬಿಟ್ಟು ಎಷ್ಟು ವರ್ಷಗಳಾದರೂ ಸಹ ಓದುವುದು ಹಾಗೂ ಬರೆಯುವುದನ್ನು ಮರೆತಿರಲಿಲ್ಲ. ಕನ್ನಡವನ್ನು ಸರಾಗವಾಗಿ ಓದುವುದು ಹಾಗೂ ಬರೆಯುವುದು ಮಾಡುತ್ತಿದ್ದಳು. ಅವಳ ಶಾಲೆಯ ತರಗತಿ ಶಿಕ್ಷಕಿಯಾದಂತಹ
ವನಜಾಕ್ಷಿ ಅವರು ಅವಳು ಮೊದಲ ದಿನ ಶಾಲೆಗೆ ಬಂದ ದಿನವೇ ಅವರಿಗೆ ಬಹಳ ಹಿಡಿಸಿಬಿಟ್ಟಿದ್ದಳು. ಇಂದು ಅವಳು ಶಾಲೆಗೆ ಬಂದಿರುವುದನ್ನು ನೋಡಿ ಎಲ್ಲಾ ವಿದ್ಯಾರ್ಥಿಗಳು ಅವಳನ್ನು ನೋಡಿ ಗೇಲಿ ಮಾಡಿಕೊಂಡು ನಗುತ್ತಿರುವುದನ್ನು ನೋಡಿ ಬೇಸರ ಮಾಡಿಕೊಂಡವರು ಅವಳನ್ನು ನಿಲ್ಲಿಸಿ ಕನ್ನಡವನ್ನು ಓದಿಸಿದರು. ನಿರರ್ಗಳವಾಗಿ ಎಲ್ಲಿಯೂ ತಪ್ಪಿಲ್ಲದೆ ಓದುವವಳನ್ನು ನೋಡಿ ಶಿಕ್ಷಕಿಯೇ ನಿಬ್ಬೆರಗಾಗಿದ್ದರು. ಹಾಗೆಯೇ ಅವಳನ್ನು ಎಲ್ಲರ ಮುಂದೆ ನಿಲ್ಲಿಸಿ ಬೋರ್ಡ್ ಮೇಲೆ ಕೆಲವು ವಾಕ್ಯಗಳನ್ನು ಬರೆಸಿದರು. ಎಲ್ಲಿಯೂ ತಪ್ಪಿಲ್ಲದಂತೆ ಒತ್ತು ದೀರ್ಘ ಎಲ್ಲವನ್ನು ಸರಿಯಾಗಿ ಬರೆದಿದ್ದಳು. ಅವಳ ಬರವಣಿಗೆ ಕೂಡ ತುಂಬಾ ಸುಂದರವಾಗಿತ್ತು. ಅದನ್ನು ನೋಡಿದವರು, ನೋಡಿ, ನೀವುಗಳು ಈಗಲೂ ಬರೆಯುವಾಗ ಕೆಲವು ತಪ್ಪುಗಳನ್ನು ಮಾಡುತ್ತೀರಾ, ಆದ್ರೆ ಭೂಮಿಯನ್ನು ನೋಡಿ ಕಲಿತುಕೊಳ್ಳಿ. ಶಾಲೆ ಬಿಟ್ಟು ವರ್ಷಗಳೇ ಕಳೆದರೂ ಸಹ ಒಂದೇ ಒಂದು ಅಕ್ಷರವನ್ನು ತಪ್ಪಿಲ್ಲದಂತೆ ಬರೆದಿದ್ದಾಳೆ. ನಿಮಗಿಂತ ಇವಳೇ ಎಷ್ಟೋ ಮೇಲು ಎಂದು ಭೂಮಿಯನ್ನು ಗೇಲಿ ಮಾಡಿ ನಗುತ್ತಿದ್ದ ವಿದ್ಯಾರ್ಥಿಗಳಿಗೆ ಅವರ ತಪ್ಪನ್ನು ಅವರಿಗೆ ಈ ರೀತಿ ಅರ್ಥ ಮಾಡಿಸಿದ್ದರು. ಅಲ್ಲಿ ಭೂಮಿಗಿಂತ ಹೆಚ್ಚು ಖುಷಿ ಪಟ್ಟಿದ್ದು ಅಂದ್ರೆ ಕರ್ಣ. ಅವನ ಶಿಕ್ಷಕಿ ಭೂಮಿಯನ್ನು ಹೊಗಳಬೇಕಾದ್ರೆ ಅವನ ಗೆಳತಿಯ ಮೇಲೆ ಹೆಮ್ಮೆಯ ಭಾವ ಮೂಡುತ್ತಿತ್ತು. ಹಾಗೆ ಶಾಲೆ ಬಿಟ್ಟ ತಕ್ಷಣ ಕರ್ಣನ ಜೊತೆ ಹೋಗಿ ಶಿವಶಂಕರ್ ಮೇಷ್ಟ್ರು ಹಿಂದಿರುಗಿಸಿದ ಅದೇ 300 ರೂಪಾಯಿ ಹಣದಲ್ಲಿ 100 ರೂಪಾಯಿಯನ್ನು ಕೊಟ್ಟು ಒಂದು ಬ್ಯಾಗ್ ಅನ್ನು ಖರೀದಿಸಿ ಅದಕ್ಕೆ ತನ್ನ ಪುಸ್ತಕಗಳನ್ನು ಹಾಕಿಕೊಂಡಿದ್ದಳು. ಉಳಿದ ಹಣದಲ್ಲಿ ಬರೆಯಲು ಕೆಲವು ಪುಸ್ತಕಗಳು ಹಾಗೂ ಪೆನ್ನು ಖರೀದಿಸಿದಳು. ಲೋ ಕರ್ಣ, ನಂಗೆ ನಂಗೆ ಎಂದು ಅಲ್ಲಿಯೇ ಮಾತು ನಿಲ್ಲಿಸಿದಳು. ಭೂಮಿ, ಆಗಿನಿಂದ ನೋಡ್ತಿದ್ದೀನಿ, ಏನೋ ಮಾತನಾಡಲು ಬಂದು ಹಾಗೆ ಸುಮ್ಮನಾಗ್ತಿದೀಯ, ಅದೇನ್ ಹೇಳು ಎಂದನು ಕರ್ಣ. ದಾರಿಯಲ್ಲಿ ಬರುವಾಗ ಅವನ ಜೊತೆ ಮಾತನಾಡಬೇಕು ಎಂದು ಯೋಚಿಸುತ್ತಿದ್ದಳಾದರೂ ಆ ಕರ್ಣ ಬೈಯುತ್ತಾನೆ ಎಂದು ಹಾಗೆ ಸುಮ್ಮನಾಗುತ್ತಿದ್ದಳು. ಕರ್ಣ, ನೀನು ಅಷ್ಟೊತ್ತು ಇಸ್ಕೂಲಲ್ಲಿ ಹೆಂಗೆ ಕೂತ್ಕತೀಯ, ನಂಗೆ ಕೂತ್ಕೊಳ್ಳಕ್ಕೆ ಆಗಕ್ಕಿಲ್ಲ ಎಂದು ಮುಖ ಇಳಿಬಿಟ್ಟು ಹೇಳಿದಳು. ಅವಳ ಮಾತು ಕೇಳಿ ಸೈಕಲ್ನನ್ನು ಒಂದು ಬದಿಗೆ ನಿಲ್ಲಿಸಿ, ಇಳಿ ಕೆಳಗೆ, ಏನಂದೆ ನೀನು ಎಂದು ಗದರುವ ರೀತಿಯಲ್ಲಿಯೇ ಕೇಳಿದನು. ಕರ್ಣ, ಬೇಕಿದ್ರೆ ಹೊಲದಲ್ಲಿ ಸಂದೆಲ್ಲ ಕೆಲಸ ಮಾಡ್ತೀನಿ, ಮನೇಲೂ ಆಟೆಯ, ಎಷ್ಟೇ ಕೆಲಸ ಮಾಡಿದ್ರು ಸುಸ್ತು ಅನ್ಸಕ್ಕಿಲ್ಲ. ಆದ್ರೆ ಸಂದೆಲ್ಲ ಇಸ್ಕೂಲಲ್ಲಿ ಕುತ್ಕೊಳ್ಳಕ್ಕೆ ಬ್ಯಾಸರ ಆಯ್ತದೆ. ಒಂದೇ ತವ ಕೂತು ಕೂತು ಬೆನ್ನೆಲ್ಲ ನೋವು ಬಂದದೆ, ನಂಗೆ ಆ ಬೆಂಚ್ ಮೇಲೆ ಕುತ್ಕೊಳ್ಳಕ್ಕೆ ಆಗಕ್ಕಿಲ್ಲ ಎಂದಳು. ಭೂಮಿಯ ಮಾತು ಕೇಳಿ ಕೋಪಗೊಂಡವನು, ನೀನು ಹೀಗೆ ಮಾತಾಡ್ತಿದ್ರೆ ಸರಿಯಾಗಿ ಒಂದು ಬಾರಿಸ್ತೀನಿ ನೋಡು ಭೂಮಿ. ನಿನ್ನ ಶಾಲೆಗೆ ಸೇರಿಸಲು ನಾನು ಮೇಷ್ಟ್ರು ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಮಳೆಯಲ್ಲಿ ನೆನೆಯದೆ, ಬಿಸಿಲಲ್ಲಿ ಒಣಗದೆ ಒಂದೆಡೆ ಕುಳಿತು ವಿದ್ಯೆ ಕಲಿಯಲು ಏನ್ ಕಷ್ಟ ನಿನಗೆ. ನೀನು ಶಾಲೆ ಬಿಟ್ಟು ತುಂಬಾ ವರ್ಷಗಳು ಕಳೆದಿವೆ, ಅದಕ್ಕೆ ನಿನಗೆ ಕಷ್ಟ ಆಗ್ತಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನೀನೇ ಇದಕ್ಕೆಲ್ಲ ಒಗ್ಗಿ ಹೋಗ್ತೀಯ. ಮುಂದಿನ ವಾರದಷ್ಟರಲ್ಲಿ ನೀನು ಹೇಳಿರುವ ಅಷ್ಟು ಪ್ರಶ್ನೆಗಳು ಉತ್ತರಗಳನ್ನು ಕಲಿತು ಬರ್ಬೇಕು, ಆಯ್ತಾ ಎಂದು ಅವಳಿಗೆ ಬುದ್ಧಿ ಹೇಳಿದನು. ಕರ್ಣ ಗದರಿದ್ದನ್ನು ನೋಡಿ ಮುಖ ಇಳಿಬಿಟ್ಟೆ ಆಯ್ತು ಎಂದು ತಲೆಯಾಡಿಸಿದಳು. ಅವಳು ಮುಖ ಇಳಿಬಿಟ್ಟಿದ್ದನ್ನು ನೋಡಿದವನು, ನಿನ್ನ ಚಿಕ್ಕವ್ವ ಆಗ್ಲಿ ಬೇರೆ ಯಾರಾದ್ರೂ ಆಗ್ಲಿ ಏನಾದ್ರೂ ಹೇಳಿದ್ರೆ ಅವರ ಮಾತಿಗೆ ಏನು ಹೇಳದೆ ಸುಮ್ಮನಿರ್ತೀಯ, ಆದ್ರೆ ನಾನೇನಾದ್ರೂ ಹೇಳಿದ್ರೆ ಮಾತ್ರ ಹೀಗೆ ಮುಖ ಊದಿಸ್ತೀಯ ಎನ್ನುತ್ತಿದ್ದ ಹಾಗೆ, ಯಾರು ಯೋನು ಹೇಳಿದ್ರು ನಂಗೆ ಬ್ಯಾಸರ ಆಗಕ್ಕಿಲ್ಲ ಕರ್ಣ. ಯಾಕಂದ್ರೆ ಅವರೆಲ್ಲ ನನ್ನ ಮನ್ಸಿಂದ ದೂರವೇ ಉಳ್ದವ್ರೆ. ಆದ್ರೆ ನೀನು ನನ್ನ ಜೀವದ ಗೆಳೆಯ, ಯಾವಾಗ್ಲೂ ನನ್ನ ಮನ್ಸಿನೊಳಗೆ ಇರ್ತೀಯ. ಅದಕ್ಕೆ ನೀನು ಏನಾರು ಹೇಳಿದ್ರೆ ಬ್ಯಾಸರ ಆಯ್ತದೆ ಎಂದು ಹೇಳಿದವಳ ಮುಗ್ಧತೆಗೆ ಜೋರು ನಗು ಬಂದಿತು ಕರ್ಣನಿಗೆ. ಅವನು ನಗುವುದನ್ನು ನೋಡಿ ಕೋಪಗೊಂಡವಳು, ಲೋ ಕರ್ಣ, ಯಾಕಿಂಗ್ ನಗ್ತಿದ್ದೀಯ? ನನ್ನ ಮಕ್ಕಳೇನು ಕೋತಿ ಕುಣಿತೈತಾ ಎಂದಳು ಅದೇ ಕೋಪದಲ್ಲಿ. ಕೋತಿ ಕುಣಿತಿಲ್ಲ ಭೂಮಿ, ಕೋತಿಯಂಗೆ ಆಡುವ ನಿನ್ನ ಮಾತುಗಳನ್ನು ಕೇಳಿದ್ರೆ ನಗಬೇಕು ಅಳಬೇಕು ತಿಳಿಯುವುದಿಲ್ಲ ಎಂದನು ಅದೇ ನಗುವಿನಲ್ಲಿ. ಅವನ ಮಾತು ಕೇಳಿ ತನ್ನ ಮುಖವನ್ನು ಇನ್ನೂ ಕುಂಬಳಕಾಯಿ ಗಾತ್ರ ಮಾಡಿದವಳು ಅಲ್ಲಿಯೇ ಬೇಲಿಯಲ್ಲಿದ್ದ ಒಂದು ಕೋಲನ್ನು ಮುರಿದು ಕರ್ಣನಿಗೆ ಹೊಡೆಯಲು ಓಡಿಸಿಕೊಂಡು ಹೋಗಿದ್ದಳು. ಇವಳ ಕೈಗೆ ಸಿಗದೆ ಕರ್ಣ ಕೂಡ ಅದೇ ನಗುವಿನಲ್ಲಿ ಮುಂದೆ ಓಡಿದನು. ಎರಡು ಮುಗ್ಧ ಮನಸ್ಸಿನ ನಿಷ್ಕಲ್ಮಶವಾದ ಸ್ನೇಹ ಆಳವಾಗಿ ಬೇರೂರಿತ್ತು. ಯೋನ್ಲ ಪಡ್ತಣ್ಣ, ನಿನ್ ಮಗಳಿಗೆ ಏಟೊಂದು ಕೊಬ್ಬಿದ್ರೆ ನನ್ನ ಮಗನ್ನೇ ಮದ್ವೆ ಆಗಕ್ಕಿಲ್ಲ ಅಂತಾಳೆ. ಗಂಡ ಸತ್ತಿರುವ ಅವಳಿಗೆ ನನ್ನ ಮಗ ಒಂದು ಬಾಳು ಕೊಡ್ತೀನಿ ಅಂತ ಹೇಳಿದ್ರೆ ದೊಡ್ಡ ವಿಷಯ. ಅಂತದ್ರಲ್ಲಿ ನಿನ್ನ ಮಗಳು ದಿಮಾಕು ಏಟದೆ ನೋಡು. ನಾನು ಎಂತವಳು ಅಂತ ಇಡೀ ಊರಿಗೆ ಗೊತ್ತೈತೆ. ಅಂತದ್ರಲ್ಲಿ ನನ್ನ ಕೆಟ್ಟವಳಂಗೆ ಮಾಡ್ದೆ ನಿನ್ನ ಮಗಳಿಗೆ ಬುದ್ಧಿ ಹೇಳಿ ನನ್ನ ಮಗನಿಗೆ ಮದ್ವೆ ಮಾಡು. ತನ್ನ ಮಗ ಪದ್ದಣ್ಣನ ಮಗಳು ಭೂಮಿಯನ್ನು ಮದುವೆಯಾಗಬೇಕು ಎಂದು ಆಸೆ ಪಡುತ್ತಿದ್ದಾನೆ ಎಂದು ತಿಳಿದ ರುದ್ರಾಣಿ
ಮಗನಿಗೆ ಬೇರೆ ಎಲ್ಲೂ ಹೆಣ್ಣು ಸಿಗದ ಕಾರಣ ವಿಧಿ ಇಲ್ಲದೆ ಭೂಮಿಯನ್ನೇ ತನ್ನ ಮನೆಯ ಸೊಸೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿ ಆಗಿತ್ತು. ಇದಕ್ಕೆ ಭೂಮಿ ಹಾಗೂ ಪದ್ದಣ್ಣ ಒಪ್ಪುತ್ತಿಲ್ಲ ಎಂದು ತಿಳಿದು ಅವರ ಬಳಿ ಮಾತನಾಡಲು ಪದ್ದಣ್ಣ ಹಾಗೂ ಅವರ ಎರಡನೇ ಪತ್ನಿ ಕಲಾವತಿಯನ್ನು ತನ್ನ ಮನೆಗೆ ಕರೆಸಿದ್ದಳು. ರುದ್ರಾಣಿ ಗತ್ತಿನಿಂದ ಕಾಲು ಮೇಲೆ ಕಾಲು ಹಾಕಿ ಕುರ್ಚಿಯ ಹಿಂದಕ್ಕೆ ಒರಗಿ ಮಾತನಾಡುತ್ತಿದ್ದರೆ ಕಲಾವತಿ ಮೈ ತುಂಬ ಸೆರಗೊದ್ದು ಭಯದಲ್ಲಿ ನಿಂತಿದ್ದರೆ ಪದ್ದಣ್ಣ ಕೂಡ ತನ್ನ ಹೆಗಲ ಮೇಲಿದ್ದ ಚೌಕವನ್ನು ತೆಗೆದು ಕೈಯಲ್ಲಿ ಹಿಡಿದು ತಲೆ ತಗ್ಗಿಸಿ ನಿಂತಿದ್ದರು. ರುದ್ರಾಣಿ ಅಷ್ಟೆಲ್ಲ ಮಾತನಾಡಿ ಇವರಿಗೆ ಬೈಯುತ್ತಿದ್ದರೂ ಇಬ್ಬರ ಬಾಯಿಯಲ್ಲಿಯೂ ಒಂದೇ ಒಂದು ಸ್ವರ ಕೂಡ ಹೊರಗೆ ಬಾರದೆ ಗಂಟಲಿನ ಒಳಗೆ ಹಾಗೆ ಉಳಿದವು. ಮುಂದುವರಿಯುವುದು. ಧನ್ಯವಾದಗಳು.